ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹಿಂದೆಲ್ಲ ಪುರಾಣಗಳ ಕಾಲದಲ್ಲಿ ಪತಿವ್ರತಿಯರು ತಮ್ಮ ಗಂಡನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡಿಲ್ಲ. ನೀವು ಏನಾದರೂ ಮಾಡಿ ಈ ಮದುವೆ ನಿಲ್ಲಿಸಿ. ನೋಡಿ ತಾಯಿ, ನೀವು ಆ ವಿರೂಪಾಕ್ಷ ಶಾಸ್ತ್ರಿಗಳು ಏನು ಮಾತಾಡ್ಕೊಂಡ್ರಿ ಅಂತ ನಂಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ವಿರುದ್ಧ ಏನೇನೋ ಸಂಚು ನಡೆಸ್ತಿದ್ದಾರೆ. ಹುಷಾರ್. ಆ ವಿರೂಪಾಕ್ಷ ಶಾಸ್ತ್ರಿಗಳು ಸ್ವಾರ್ಥಿ, ಸಾಧಕ, ವಂಚಕ. ನೆನ್ನೆ ಬಂದಿದ್ನಲ್ಲ ಹುಡುಗ ಸುಖದರ, ನಿನಗೆ ಒಪ್ಪಿಗೆನಾ? ಅಮ್ಮ, ಏನಾಗಿದೆ ನಿಮಗೆ? ಇಷ್ಟ ಇಲ್ಲದೆ ಇದ್ದಿದ್ರೆ ಇದೆಲ್ಲ ಆಗೋವಾಗ ನಾ ಸುಮ್ಮನೆ ಇರ್ತಾ ಇದ್ನಾ? ಎಲ್ಲರ ಅಭಿಪ್ರಾಯನೂ ಮುಖ್ಯ ಅಲ್ವಾ? ಅವತ್ತೇನೋ ನೀನು ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಒತ್ತಿ ಒತ್ತಿ ಕೇಳಿದೆ. ಒಪ್ಪದೆ ಏನು ಮಾಡ್ಲಮ್ಮ? ಮನೆ ಅಂದಮೇಲೆ 1000 ಭಿನ್ನಾಭಿಪ್ರಾಯಗಳಿರತ್ವೆ. ನಮ್ಮ ಅಭಿಪ್ರಾಯಗಳನ್ನ ಬದಿಗೊತ್ತಿ ಒಟ್ಟು ಒಮ್ಮತಕ್ಕೆ ಬರಬೇಕಲ್ವಾ? ಆಗಲೇ ತಾನೇ ಅದು ಮನೆ ಅನ್ನಿಸ್ಕೊಳ್ಳೋದು. ಯಜಮಾನ್ರೆ, ನಿಮ್ಮನ್ನು ನೋಡೋಕ್ಕೆ ಅಂತ ಶಂಕರ್ ಶಾಸ್ತ್ರಿಗಳು ಬಂದಿದ್ದಾರೆ, ನೀವು ಬರಬೇಕಂತೆ. ಓಹ್, ಶಂಕರ್ ಶಾಸ್ತ್ರಿ ಮಡಿಲಿದ್ದೀನಿ, ಸದ್ಯಕ್ಕೆ ಬರೋಕ್ಕಾಗೋದಿಲ್ಲ. ಏನು ವಿಷಯ ಅಂತ ಕೇಳ್ಕೊಂಬ. ಸರಿ ಯಜಮಾನ್ರೆ. ನಿನ್ನ ಹತ್ರ ಪಾಠ ಹೇಳಿಸ್ಕೊಳಕ್ ಬಂದಿಲ್ಲ ನಾನು. ನಿನಗೆ ಈ ಮದುವೆ ಮಾಡಕ್ಕೆ ಒಪ್ಪಿಗೆ ಇದೆಯಾ ಇಲ್ವಾ ಅಷ್ಟು ಹೇಳು. ನನ್ನ ಕತೆ ಬಿಡಿ, ನೀವ್ಯಾಕೆ ಇಷ್ಟೊಂದು ಕೇಳ್ತಾ ಇದ್ದೀರಾ? ನಿಮಗಿಷ್ಟ ಇಲ್ವಾ ಈ ಮದುವೆ? ಇಲ್ಲ. ಯಾಕೆ? ಯಜಮಾನ್ರು ಮಡಿಲಿದ್ದಾರೆ, ಏನು ವಿಷಯ ಕೇಳ್ಕೊಂಬ ಅಂತ ಹೇಳಿದರು. ಇಷ್ಟೊತ್ತಿನಲ್ಲಿ ಎಂತಾದಯ ಮಡಿ? ಕರೆಯವನ? ಅದು ಶಾಸ್ತ್ರಿಗಳೇ, ಅವ್ರ ಬಗ್ಗೆ ನಿಮಗೆ ಗೊತ್ತಲ್ಲ, ಒಂದು ಸಾರಿ ಮಾತಾಡಿದ್ರೆ ಬದಲಾಯಿಸಲ್ಲ. ಅದು ಏನು ವಿಷಯ ಅಂತ ಹೇಳಿ ನಾನು ಅವ್ರಿಗೆ ತಿಳಿಸ್ತೀನಿ. ಆಗೋ ವಿಷಯ ಆಯಿತು. ಮುಂದಿನ ದ್ವಾದಶಿನಲ್ಲಿ ಜಾಜಿದು ಸರಳವಾಗಿ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅದು ಇಲ್ಲೇ ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಾನದಲ್ಲೇ ಆಗಬೇಕು ಅಂತ ನನ್ನ ಆಸೆ. ಒಂದು ಅರ್ಧ ದಿನ ಜಾಗ ಬೇಕಾಗಿತ್ತು, ಸಿಗುತ್ತೋ ಇಲ್ವೋ ಅಂತ ಕೇಳು. ಆಯ್ತು ಶಾಸ್ತ್ರಿ. ಈ ಮದುವೆ ನಡಿ ಕೂಡ್ದು ಅಷ್ಟೇ. ಅದೇ ಯಾಕೆ ನಡಿ ಕುಡ್ದು ಅಂತ ಕೇಳ್ತಾ ಇರೋದು. ಅದನ್ನೆಲ್ಲ ಕೇಳ್ಬೇಡ್ವೆ, ನಾನು ಹೇಳ್ದಷ್ಟು ಮಾಡು. ಹಾಗಾದ್ರೆ ಬಿಡಿ, ಈ ಮದುವೆ ನಡೆದೇ ನಡೆಯುತ್ತೆ. ಯಾಕೆ ಅಂದ್ರೆ ಈ ಮದುವೆ ನಿರ್ಧಾರ ಮಾಡಿರೋದು ಮಾವನವರು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ. ನಾನು ನಿನ್ನ ಅತ್ತೆ ಹೇಳ್ತಾ ಇದ್ದೀನಿ, ಜಾಜಿ ಅಜ್ಜಿಯಾಗಿ ಹೇಳ್ತಾ ಇದ್ದೀನಿ. ನೀನು ನಿನ್ ಗಂಡ ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಮದುವೆ ನಿಲ್ಲಿಸಿ. ನಿಲ್ಸಿ ಅಂದ್ರೆ ಏನಮ್ಮ? ಕೊನೆ ಪಕ್ಷ ಕಾರಣನಾದ್ರೂ ಹೇಳ್ಬೇಕಲ್ವಾ ನೀವು? ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಈ ಮದುವೆ ನಡಿ ಕುಡ್ದು ನಡಿ ಹಾಗಿಲ್ಲ ಅಷ್ಟೇ. ಯಜಮಾನ್ರೆ, ಬರೋ ದ್ವಾದಶಿಗೆ ಜಾಜಿ ಮದುವೆ ಅಂತೆ. ಅದಕ್ಕೆ ದೇವಸ್ಥಾನದಲ್ಲಿ ಅರ್ಧ ದಿನ ಜಾಗ ಬೇಕು, ಕೇಳ್ಕೊಂಬ ಅಂತ ಹೇಳಿದರು. ಹುಡುಗ ಯಾರು ಅಂತ ಕೇಳ್ಕೊಂಡ. ಸರಿ ಯಜಮಾನ್ರೆ. ನಿನಗೆ ಅತ್ತೆಯನ್ನ ಗೌರವ ನನ್ನ ಮೇಲೆ ಸ್ವಲ್ಪನಾರು ಇದ್ರೆ ನನ್ನ ಮಾತು ನಡೆಸ್ಕೊಡ್ಬೇಕು ಅಷ್ಟೇ. ಒಂದು ವೇಳೆ ಈ ಮದುವೆ ನಡೆದ್ರೆ, ನಮ್ಮ ಜಾಜಿಗೆ ಆ ಸುಖದರ ತಾಳಿ ಕಟ್ಟಿದ್ರೆ ನನ್ನ ಹೆಣ ಬೀಳುತ್ತೆ ಅಷ್ಟೇ. ಏನಯ್ಯ? ಅದು ಶಾಸ್ತ್ರಿಗಳೇ, ಹುಡುಗ ಯಾರು ಅಂತ ಕೇಳ್ತಾ ಇದ್ದಾರೆ. ಓಹೋ,
ಹುಡುಗ ಯಾರು ಅಂತ ತಿಳ್ಕೊಂಡು ಜಾಗ ಕೊಡ್ತಾನಂತೋ? ಅದು ಹಾಗಲ್ಲ ಹೇಳು ಹೇಳು ಹೇಳು. ಹುಡುಗ ನನ್ನ ಪರಿಚಯಸ್ತಾನೆ, ಸ್ವಧರ್ಮದವನು. ದೇವಸ್ಥಾನದಲ್ಲಿ ಮದುವೆ ಮಾಡೋಕ್ಕೆ ಯಾವ ದೋಷನೂ ಇಲ್ಲ ಅಂತ ಹೇಳೋಗು. ಹೇಳು ಹೋಗಯ್ಯ. ಆಯ್ತು ಶಾಸ್ತ್ರಿ. ಯಜಮಾನ್ರೆ, ಪರಿಚಯಸ್ಥರ ಮಗನ ಅಂತೆ, ಸ್ವಧರ್ಮದವನೇ ಅಂತೆ. ಸರಿ, ಅಮ್ಮನವರಿಚ್ಛೆ ಹಾಗೆ ಇದ್ರೆ ಹಾಗೆ ಆಗಲಿ. ಸಾರಿ ಅಂತ ಹೇಳಿದೇನು? ಸರಿ ಯಜಮಾನ್ರೆ. ಮದುವೆ ಶಂಕರ ಶಾಸ್ತ್ರಿ, ಮದುವೆ ಆಗೋದಂತೂ ಖಚಿತ. ಆದ್ರೆ ಯಾರ ಜೊತೆ? ಬರೋ ದ್ವಾದಶಿಗೆ ಶಂಕರ ಶಾಸ್ತ್ರಿ ಇಟ್ಟ ಮುಹೂರ್ತದಲ್ಲೇ ಜಾಜಿ ಕುತ್ತಿಗೆಗೆ ನನ್ನ ಮಗ ಚಂದ್ರಾಧರ್ನಿಂದ ತಾಳಿ. ನೋಡ್ತೀಯ? ಶಕ್ತಿ ಇದ್ರೆ ತಡಿ, ಬಾ ನೋಡೋಣ, ಬಾ ನೋಡೋಣ. ಬಾ. ಮದುವೆ ಮದುವೆ. ಓಂ ರೀಂ ವಟುಕಾಯ ಅಪದುದ್ದರುಣಾಯ ಕುರು ಕುರು ವಟುಕಾಯ ರೀಂ. ಓಂ ರೀಂ ಭೈರವಿ ಭಯಂಕರ ಹರ ಮಹಾರಕ್ಷಕ ರಕ್ಷ ಹುಂ ಫಟ್ ಸ್ವಾಹ. ಓಂ ನಮೋ ವಟುಕ ಭೈರವಾಯ ಕಾಮದೇವತಾಯೇ. ಯಸ್ಯ ಯಸ್ಯ ದೃಶ್ಯೋ ಭವಾಮಿ ಯಶ್ಚ ಯಶ್ಚ ಮಮ ಸುಖಂ ತಂ ತಂ ಮೋಹಯತು ಸ್ವಾಹ. ಓಂ ರೂಂ ರೀಂ ರೂಂ ರ ಕ್ಷಾಂ ಕ್ಷೀಂ ಕ್ಷೋಂ ಕ್ಷ ಕ್ರಾಂ ಕ್ರೀಂ ಕ್ರೂಂ ಕ್ರ ಗ್ರಾ ಗ್ರೀಂ ಗ್ರೂಂ ಗ್ರ. ಭ್ರಾಂ ಭ್ರೀಂ ಬ್ರೋಂ ಬ್ರ ಬ್ರೋಂ 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 ಬ್ರೋ. ಕ್ಲೋಂ 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 ಶ್ರೋಂ 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 ಹುಂ 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 ಫಟ್.
ಆ ಸುಖಧರ್ನನ್ನ ನನ್ನ ಗುರುಗಳು ಬಂಧನದಲ್ಲಿಟ್ಟಿದ್ರು. ಈಗ ಅವನು ಕಾಣೆಯಾಗಿದ್ದಾನೆ. ಗುರುಗಳ ಬಂಧನಕ್ಕೆ ಭಂಗ ಒಡ್ಡಿ ಅವನನ್ನ ಬಂಧ ಮುಕ್ತ ಮಾಡ್ದವ್ ನನಗೆ ಬೇಕು. ಅವನ ಜೊತೆಲಿರೋ ಸುಖಧರನು ನನಗೆ ಬೇಕು. ಲಲಿತಾ ಒಂದು ಲೋಟ ನೀರು ತಗೊಂಬಮ್ಮ. ತಗೊಳ್ಳಿ ಮಾವ. ಹೋದ ಕೆಲಸ ಏನಾಯ್ತು ಮಾವ? ಎಲ್ಲ ಶುಭ ಆಯ್ತಮ್ಮ. ವಿರೂಪಾಕ್ಷ ಜಾಜಿ ಮದುವೆಗೆ ದೇವಸ್ಥಾನದಲ್ಲಿ ಅರ್ಧ ದಿನ ಜಾಗ ಕೊಡೋಕೆ ಒಪ್ಕೊಂಡಿದ್ದಾನೆ. ಸದ್ಯ ಅಂದ್ಕೊಂಡು ಹಾಗೆ ಆಯ್ತಲ್ಲ. ಈಗ ಮುಖ್ಯವಾಗಿ ಆಗಬೇಕಾಗಿರೋದು ನಿಶ್ಚಿತಾರ್ಥ. ಆದಷ್ಟು ಬೇಗ ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ಸರಳವಾಗಿ ಮುಗಿಸ್ಕೊಂಡು. ಹೌದು, ಶೇಖರಿಯಲ್ಲಿ ಕಾಣಿಸ್ತಾ ಇಲ್ಲ. ಈ ವಿಷಯನ ಮೊದಲು ಸುಖಧರ್ನ ಮಾವನಿಗೆ ತಿಳಿಸ್ಬೇಕು. ಪೇಟೆಯಲ್ಲಿರೋ ಪುಟ್ಟಣ ಶೆಟ್ಟರ ಅಂಗಡಿಗೆ ತಿಳಿಸಿದ್ರೆ ಈ ವಿಷಯ ಅವನ ಮನೆಯವ್ರಿಗೆ ತಲುಪುತ್ತೆ ಅಂತ ಕೃಷ್ಣಶಾಸ್ತ್ರಿಗಳು ಹೇಳಿದರು. ನಾಳೆ ಅಷ್ಟೊತ್ತಿಗೆ ನಿಶ್ಚಿತಾರ್ಥ ಪತ್ರಿಕೆ ಸಿದ್ಧ ಮಾಡಬೇಕು. ಇದೆಲ್ಲ ವರನ್ ಕಡೆಯವರಿಗೆ ತಿಳಿಸ್ಬೇಕು. ದೇವಸ್ಥಾನದಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳಿದ್ರು. ಬಹುಶಃ ಅವ್ರು ಬರೋದು ತಡ ಆಗ್ಬೋದು. ಹೌದಾ? ಸರಿ ಬಿಡು, ಅವನು ಬಂದ ಮೇಲೆ ವಿಷಯ ತಿಳಿಸಿದ್ರೆ ಆಯಿತು. ಇಲ್ಲ ಬೇಡ ಬಿಡು, ನಾನೇ ಹೋಗಿ ಈ ವಿಷಯ ತಿಳಿಸ್ಬಿಡ್ತೀನಿ. ಒಂದು ವೇಳೆ ಈ ಮದುವೆ ನಡೆದ್ರೆ, ನಮ್ಮ ಜಾಜಿಗೆ ಆ ಸುಖದರ ತಾಳಿ ಕಟ್ಟಿದ್ರೆ ನನ್ನ ಹೆಣ ಬೀಳುತ್ತೆ ಅಷ್ಟೇ. ಆದರೆ ಮಾವ, ಏನು ಹೇಳಮ್ಮ? ಒಂದು ವಿಚಾರ ಹೇಳಬೇಕಾಗಿತ್ತು. ಅದೇನು ಹೇಳು. ಜಾಜಿ ಮದುವೆ ವಿಚಾರವಾಗಿ ಒಂದು ವಿಷಯ ನಿಮ್ಮ ಗಮನಕ್ಕೆ ತಂದರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ನೋಡು ಲಲಿತಾ, ಜಾಜಿ ಮದುವೆ ವಿಚಾರದಲ್ಲಿ ನಮ್ಮಲ್ಲಿ ಯಾವ ಗೊಂದಲಗಳು ಇರಬಾರ್ದು. ಅದೇನು ಹೇಳಬೇಕು ಅಂತ ಇದೆಯೋ ನಿಸ್ಸಂಕೋಚವಾಗಿ ಹೇಳಿಬಿಡು. ಮಾವ, ಈ ಮದುವೆ ಯಾಕೋ ಅಮ್ಮಂಗೆ ಸಮಾಧಾನ ಇದ್ದಂಗಿಲ್ಲ. ಸಮಾಧಾನ ಇಲ್ಲ ಅಂದರೆ ಇದು ಎಲ್ಲ ವಿಚಾರನೂ ಎಲ್ಲರ ಸಮ್ಮುಖದಲ್ಲೇ ನಡೆದಿದ್ದಲ್ವಾ? ಇಷ್ಟಕ್ಕೂ ಇದು ಅಮ್ಮನವ್ರು ಸೂಚಿಸಿದ ಮದುವೆ. ಇಷ್ಟಲ್ಲಿ ಯಾಕೆ ಹೊಸ ತಗಾದೆ? ಅದೇನೋ ಗೊತ್ತಿಲ್ಲ ಮಾವ, ವಿಷಯ ಏನು ಅಂತ ಹೇಳ್ತಾ ಇಲ್ಲ. ಆದರೆ ಅಮ್ಮಂಗೆ ಈ ಮದುವೆ ಸುತರಾಮ್ ಇಷ್ಟ ಇಲ್ಲ ಅನಿಸುತ್ತೆ. ಲಲಿತಾ, ಎಲ್ಲಾನು ಈ ಹಂತಕ್ಕೆ ಬಂದಮೇಲೆ ಈಗ ಮದುವೆ ಇಷ್ಟ ಇಲ್ಲ ಅಂದರೆ ಆಗೋಲ್ಲ. ಇಷ್ಟಕ್ಕೂ ಮದುವೆ ವಿಚಾರದಲ್ಲಿ ನಾನು ಒಬ್ಬನೇ ಏನು ಮುಂದುವರೆದಿಲ್ವಲ್ಲ. ಎಲ್ಲರ ಅಭಿಪ್ರಾಯ ತಗೊಂಡು ತಾನೇ ಮುಂದುವರೆದಿದ್ದು. ಈ ಕೊನೆ ಘಳಿಗೆನಲ್ಲಿ ಇಷ್ಟ ಇಲ್ಲ ಅಂದರೆ ಆಗೋಲ್ಲಮ್ಮ. ಎಲ್ಲ ನೀವೇ ತೀರ್ಮಾನ ತಗೊಳ್ಳೋ ಹಾಗಿದ್ರೆ ನಾನು ಯಾಕಿರಬೇಕು? ಆಗ್ಲೇ ಎಲ್ಲ ಊದ್ಬಿಟ್ಯಾ ರೀ? ಕೋಪ ಮಾಡ್ಕೋಬೇಡಿ. ನಾನು ಹೇಳೋ ಮಾತಿನಲ್ಲಿ ಒಂದು ಅರ್ಥ ಇರುತ್ತೆ. ಈ ಮದುವೆ ಬೇಡ ರೀ. ನಮ್ಮ ಜಾತಿಗೆ ಬೇರೆ ಕಡೆ ಗಂಡು ಹುಡ್ಕೋಣ. ಬೇರೆ ಗಂಡ? ಏಕೆ? ಸುಖಧರ್ನಿಗೇನಾಗಿದೆ? ಏನೂ ಆಗಿಲ್ಲ. ಆದರೆ ನಮ್ಮ ಜಾಜಿಗೆ ಅವನು ಸರಿಯಾದ ವರ ಅಲ್ಲ. ನಿಮಗೆ ಯಾಕೆ ಅವನೇ ಬೇಕು ಅನ್ನೋ ಆಟ? ನಮ್ಮ ಜಾಜಿ ಯಾಕೆ ಬೇರೆ ದೂರದೂರಿಗೆ ಹೋಗಬೇಕು? ಇಲ್ಲ, ಹತ್ರದಲ್ಲೇ ಕೊಡೋಣ. ಅವಳು ನಮ್ಮ ಕಣ್ಮುಂದನೇ ಇದ್ದಾಗತ್ತೆ. ಇದೇ ಊರಿನಲ್ಲಿ ಬೇರೆ ಯಾವುದಾದ್ರೂ ಗಂಡು ಹುಡುಕಿ ಮದುವೆ ಮಾಡೋಣ. ಜಾಜಿ ಈ ಮನೇಲಿರೋದೇ ಇಷ್ಟ ಇಲ್ಲ ನಿನಗೆ. ಅಂಥದ್ರಲ್ಲಿ ಜಾಜಿ ಮೇಲೆ ಇಷ್ಟೊಂದು ಪ್ರೀತಿ ಯಾವಾಗ ಶುರುವಾಯಿತು? ಅದು ಅಲ್ಲದೆ ಇದ್ಯಾವಾಗ ಶುರುವಾಯಿತು ನಿನ್ನ ಹೊಸ ಪುರಾಣ? ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ನೋರ ನಿಷ್ಠೂರವಾದ ಹೇಳಿ. ಹಿಂದೆಲ್ಲ ಪುರಾಣಗಳ ಕಾಲದಲ್ಲಿ ಪತಿವ್ರತಿಯರು ತಮ್ಮ ಗಂಡನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡಿಲ್ಲ. ನೀವು ಏನಾದರೂ ಮಾಡಿ ಈ ಮದುವೆ ನಿಲ್ಲಿಸಿ. ಒಂದು ವೇಳೆ ಸುಖಧರ ಏನಾದ್ರೂ ಶಂಕರ್ ಶಾಸ್ತ್ರಿಗಳ ಮನೆಗೆ ಹೋದ್ರೆ ನಮ್ಮ ಯೋಜನೆಗಳೆಲ್ಲ ತಲೆ ಕೆಳಗಾಗತ್ತೆ.
ಹಾಗಾಗಬಾರ್ದು. ತಾಯೇ, ಆ ಸುಖದರ ಎಲ್ಲಿದ್ದಾನೆ? ಅವನ್ ಎಲ್ಲಿದ್ರೋ ಬಂಧಿಸು. ಇದ್ದ ಸ್ಥಿತಿಯಲ್ಲಿ ಇದ್ದ ಜಾಗದಲ್ಲೇ ಬಂಧಿಸಿ ನಮ್ಮ ಗುರುಗಳ ಪಾದಕ್ಕೆ ತಂದು ಹಾಕು. ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ಉತ್ತರ ಸಿಕ್ಕೋಲ್ಲ. ಹೇಳು, ಯಾಕೆ ನಿನಗೆ ಸುಖದರ ಬೇಡ? ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ನಿನ್ನ ಮಾತಿಗೆ ಯಾವ ಆಧಾರ ಅರ್ಥ ಇಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಇಂಥ ಅರ್ಥ ಇಲ್ಲದ ಮಾತುಗಳಿಗೆ ಸೊಪ್ಪು ಹಾಕೋಕ್ಕಾಗಲ್ಲ. ನಾನು ಮಾತು ಕೊಟ್ಟಾಗಿದೆ, ಯಾವ ಕಾರಣಕ್ಕೂ ಮದುವೆ ನಿಲ್ಲೋಲ್ಲ. ಲಲಿತಾ, ಶೇಖರಿ ಬಂದ ಕೂಡಲೇ ನಾನು ನೋಡೋಕೆ ಹೇಳು. ಕೃಷ್ಣಶಾಸ್ತ್ರಿಗಳಿಗೆ ವಿಷಯ ತಿಳಿಸ್ಬಿಟ್ಟು ಬರಲಿ. ಗುರುಗಳೇ, ಎದುರಿಗೆ ಅಮ್ಮನವ್ರು ನಿಂತಿದ್ದಾರೆ. ಅವ್ರ ಕಣ್ಣು ಕೊರೈಸೋ ತೇಜಸ್ಸು ನಮ್ಮ ದಾರಿಗೆ ಅಡ್ಡವಾಗಿದೆ. ನಾವು ಇಡೋ ಪ್ರತಿಯೊಂದು ಹೆಜ್ಜೆಗೂ ಅಮ್ಮನವರು ಮುಳ್ಳಾಗಿ ನಿಂತಿದ್ದಾರೆ. ಇದಕ್ಕೆ ನಾವು ಏನಾದರೂ ಒಂದು ಮಾಡಲೇಬೇಕು. ಏನು ಮಾಡಬೇಕು ಹೇಳಿ ಗುರುಗಳೇ? ನೀವು ಹೇಳೋ ಯಾವ ಪ್ರಯೋಗನಾದರೂ ಪ್ರಯೋಗಿಸೋದಕ್ಕೆ ನಾನು ಸಿದ್ಧ. ಪ್ರಯೋಜನ ಇಲ್ಲ ಸೂರ್ಯಾಂಶು, ಇದನ್ನು ತಂತ್ರದಿಂದನೇ ನಿವಾರಿಸಬೇಕು. ನಮ್ಮ ಸಿದ್ಧಿಗೆ ಬಿದ್ದಿಗೆ ಬಗ್ಗೋಳಲ್ಲ ಅವಳು. ಅವಳು ಅಮ್ಮನವರು ಉಪಾಯವಾಗಿನೇ ಮಣಿಸಬೇಕು. ಸುಖದರನ ಜಾಗದಲ್ಲಿ ಅಮ್ಮನವರು ಕಂಡ್ರು ಅಂದ್ರೆ ಅವನು ಅಮ್ಮನವರ ಸನ್ನಿಧಾನದಲ್ಲಿದ್ದಾನೆ ಅಂತ ಅರ್ಥ. ನಡಿ ದೇವಸ್ಥಾನಕ್ಕೆ ಹೋಗೋಣ. ಆ ಸುಖದರ ಅಲ್ಲೇ ಇರ್ತಾನೆ. ಗುರುಗಳೇ, ಶಂಕರ ಶಾಸ್ತ್ರಿಗಳ ಕಡೆಯಿಂದ ಒಂದು ಹೊಸ ಸುದ್ದಿ ಬಂದಿದೆ. ಏನದು ಮಣಿಕಂಠ? ಶಂಕರ ಶಾಸ್ತ್ರಿಗಳು ನಾಳೆನೇ ಲಗ್ನ ಪತ್ರಿಕೆ ಬರೆಸ್ತಾ ಇದ್ದಾರಂತೆ. ಪುಟ್ಟಣ್ಣ ಶೆಟ್ಟಿ ಅವ್ರ ಹತ್ರ ವಿಷಯ ತಿಳಿಸೋಗಿದ್ದಾರೆ. ನಾವು ನಾಳೆ ಅಲ್ಲಿರಬೇಕು. ಶಂಕರ ಶಾಸ್ತ್ರಿಗಳು ಆಮಂತ್ರಣ ಕಳಿಸಿದ್ದಾರೆ. ಬಹಳ ಒಳ್ಳೆ ಸಮಾಚಾರ. ಸೂರ್ಯಾಂಶು, ನೀನು ಸುಖದರನಾಗಿ ತಯಾರಾಗು. ನಾಳೆ ಅಲ್ಲಿಗೆ ಹೋಗಿ
ಲಗ್ನ ಪತ್ರಿಕೆಯನ್ನು ಬರ್ಸ್ಕೊಂಡೇ ಬರೋಣ. ಆದರೆ ಆ ವೇಳೆಗೆ ನಿಜವಾದ ಸುಖದರ ಏನಾದರೂ ಬಂದ್ಬಿಟ್ರೆ? ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ ಸೂರ್ಯಾಂಶು. ಮೊದಲು ನೀನು ಹುಷಾರಾಗಿರು. ಯಾವುದಕ್ಕೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ.